ಒಂದು ಬಾರಿ ಪುಟ್ಟ ಊರಿನಲ್ಲಿ ಯೋಹಾನ್ ಎಂಬ ಬಾಲಕನು ತನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದ. ಅವರು ಬಡವರಾಗಿದ್ದರೂ ತಾಯಿಯು ಪ್ರತಿದಿನವೂ ದೇವರ ಕುರಿತಾಗಿ ಮಕ್ಕಳಿಗೆ ಹೇಳುತ್ತಾ ಇದ್ದಳು, ನೀನು ಯಾರ ಮಗನೋ ಗೊತ್ತಾ? ನೀನು ಪರಲೋಕದ ರಾಜನ ಮಗನು. ದೇವರು ನಿನಗೆ ತನ್ನ ಮಕ್ಕಳೆಂಬ ಹೆಸರನ್ನು ಕೊಟ್ಟಿದ್ದಾನೆ. ಯೋಹಾನ್ಗೆ ಇದು ಆಶ್ಚರ್ಯವಾಗಿತ್ತಾದರೂ ಅವನು ಈ ಮಾತುಗಳನ್ನು ನಂಬಿ ತನ್ನನ್ನು ದೇವರ ಮಗನಂತೆ ವರ್ತಿಸತೊಡಗಿದ. ಆಟವಾಡುವಾಗ ಪ್ರಾಮಾಣಿಕತನ ತೋರುತ್ತಿದ್ದ, ಮಕ್ಕಳಿಗೆ ಸಹಾಯ ಮಾಡುತ್ತಿದ್ದ. ಕೆಲವರು ಅವನನ್ನು ಅಸಹ್ಯಪಟ್ಟು ಅವನು ಬೇರೆಯವನು ಎಂದು ಗೇಲಿ ಮಾಡಿದರು. ಆದರೆ ಯೋಹಾನ್ ಕುಗ್ಗಲಿಲ್ಲ. ಒಂದು ರಾತ್ರಿ ತಾಯಿ ಬೈಬಲ್ ಓದಿ ಈ ವಾಕ್ಯ ಓದಿದಳು, ದೇವರ ಮಕ್ಕಳಾಗಿದ್ದೇವೆ. ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಅವನು ಕೇಳಿದ, ತಾಯಿ, ನಾನು ಯಾವಾಗ ಆತನ ಹಾಗಾಗುತ್ತೇನೆ? ಅವಳು ನಗುತ್ತಾ ಹೇಳಿದರು, ನಿನ್ನ ನಂಬಿಕೆಯಿಂದಲೇ ದಿನದಿಂದ ದಿನಕ್ಕೆ ಆತನ ಹಾಗಾಗುತ್ತಾ ಹೋಗುತ್ತೀಯಪ್ಪ. ಯೋಹಾನ್ ಆ ರಾತ್ರಿ ಆಕಾಶದತ್ತ ನೋಡಿದ. ಅವನು ಬಡವನಾಗಿದ್ದರೂ ಆತನ ಹೃದಯದಲ್ಲಿ ರಾಜನ ಶಕ್ತಿ ತುಂಬಿದಂತಾಯಿತು. ಅವನ ತಂದೆಯಾದ ದೇವರ ಪ್ರೀತಿಯಲ್ಲಿ ಬೆಳೆದ ಮಗನಾಗಿ